Dear student, today I am going to teach grammar topic parts of speech. Parts of speech. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇವತ್ತು ಯಾವುದರ ಬಗ್ಗೆ ಅಧ್ಯಯನ ಮಾಡೋಣ? ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಏನು ಮಾಡೋಣ? ಅಧ್ಯಯನ ಮಾಡೋಣ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಕನ್ನಡದಲ್ಲಿ ಏನಂತ ಕರೀತಾರೆ? ಪಾರ್ಟ್ಸ್ ಆಫ್ ಸ್ಪೀಚ್ಗಳಿಗೆ ಶಬ್ದದ ಪ್ರಕಾರಗಳು ಅಂತ ಏನು ಮಾಡ್ತಾರೆ? ಕರೀತಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ ಮೀನ್ಸ್ ಶಬ್ದದ ಪ್ರಕಾರಗಳು. ಸೊ ಫಸ್ಟ್ ಕ್ವಶನ್, how many types parts of speech in English language? ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಇದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಎಷ್ಟು ರೀತಿಯ ಒಂದು ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ನೋಡ್ತೀವಿ. ದೇರ್ ಆರ್ 8 types of ಪಾರ್ಟ್ಸ್ ಆಫ್ ಸ್ಪೀಚ್. ಸೊ 8 ಪ್ರಕಾರದ ಒಂದು ಶಬ್ದದ ಪ್ರಕಾರಗಳನ್ನು ನಾವು ನೋಡ್ತೀವಿ. 8 ಪ್ರಕಾರದ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವೇನು ಮಾಡ್ತೀವಿ? ಅಧ್ಯಯನ ಮಾಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ನೌನ್, ದೆನ್ ಸೆಕೆಂಡ್ ಒನ್ pronoun, noun, pronoun. Third one verb, fourth one adverb, adverb. Fifth one conjunction, conjunction. Sixth one conjunction. Sixth one preposition. Sixth one preposition. Then adjective, then interjection, ಸೊ ನಾವು ಎಷ್ಟು 8 ಪ್ರಕಾರದ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ನಾವೇನು ಮಾಡ್ತೀವಿ? ಇಲ್ಲಿ ಸ್ಟಡಿ ಮಾಡ್ತೀವಿ. ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಕಂಜಂಕ್ಷನ್, ಪ್ರಿಪೋಸಿಷನ್, ಅಡ್ಜೆಕ್ಟಿವ್ ಅಂಡ್ ಇಂಟರ್ಜೆಕ್ಷನ್. ಸೊ ಫಸ್ಟ್ ಒನ್ ನೌನ್. ನೌನ್ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ನಾಮಪದ. Noun means namapada. Pronoun means sarvanamapada. First one noun means namapada. Second one pronoun means sarvanamapada. Then verb means kriyapada. Then adverb means kriya visheshana. Noun means namapada, pronoun means sarvanamapada, verb means kriyapada, adverb means kriya visheshana. Then conjunction. So conjunction means sambandha suchaka. Conjunction means sambandha suchaka. Conjunction means sambandha suchaka. Then preposition. Preposition means upasargavyayalu. ಉಪಸರ್ಗಾವ್ಯಯಗಳು. Then adjective. So what is the meaning of the adjective? Adjective means ನಾಮ ವಿಶೇಷಣ. Then interjection means ಭಾವ ಸೂಚಕ. ನೋಡ್ರಿ, ಸೊ 8 types of parts of speech in English language. Parts of speech ಅಂದ್ರೆ ಶಬ್ದದ ಪ್ರಕಾರಗಳು. So 8 type of parts of speech in English language. First one noun, ನಾಮಪದ. Pronoun, ಸರ್ವನಾಮಪದ. Verb, ಕ್ರಿಯಾಪದ. Adverb, ಕ್ರಿಯಾ ವಿಶೇಷಣ. Conjunction, ಸಂಬಂಧ ಸೂಚಕ. Preposition, ಉಪಸರ್ಗಾವ್ಯಯಗಳು. Adjective, ನಾಮ ವಿಶೇಷಣ. then interjection means ಭಾವ ಸೂಚಕ.
ಓಕೆ. ಸೊ ಇಲ್ಲಿ 8 ಪ್ರಕಾರದ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ನಾವು ನೋಡ್ತೀವಿ. ಸೊ ಇದನ್ನ ಏನು 8 ಪ್ರಕಾರದ ನಾಮಪದಗಳು ಶಬ್ದದ ಪ್ರಕಾರಗಳು ಏನು ಮಾಡ್ರಿ, ರೈಟ್ ಡೌನ್ ದೀಸ್ ಆಲ್ ಆರ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ 8 ಪ್ರಕಾರದ ಪಾರ್ಟ್ಸ್ ಆಫ್ ಸ್ಪೀಚ್ ನಾವೇನ್ ಮಾಡ್ತೀವಿ ನೋಡ್ತೀವಿ. ಸೊ ಇದನ್ನ ಕನ್ನಡದಲ್ಲಿ ನೌನ್ಗೆ ಏನಂತ ಕರೆದ್ರು, ನಾಮಪದ ಅಂತ ಕರೆದ್ರು. ಪ್ರನೌನ್ಗೆ ಏನಂತ ಕರೆದ್ರು, ಸರ್ವನಾಮ ಪದ ಅಂತ ಕರೆದ್ರು. ವರ್ಬ್ಗೆ ಏನಂತ ಕರೆದ್ರು, ಕ್ರಿಯಾಪದ ಅಂತ ಕರೆದ್ರು. ಅಡ್ವರ್ಬ್ಗೆ ಏನಂತ ಕರೆದ್ರು, ಕ್ರಿಯಾ ವಿಶೇಷಣ ಅಂತ ಕರೆದ್ರು. ಕಂಜಕ್ಷನ್ ಏನಂತ ಕರೆದ್ರು, ಸಂಬಂಧ ಸೂಚಕ ಅಂತ ಕರೆದ್ರು. ಪ್ರಿಪೋಸಿಷನ್ಗೆ ಏನಂತ ಕರೆದ್ರು, ಉಪಸರ್ಗಾವ್ಯಯಗಳು. ದೆನ್ ಅಬ್ಜೆಕ್ಟಿವ್ ಏನಂತ ಕರೆದ್ರು, ನಾಮ ವಿಶೇಷಣ ಅಂತ ಕರೆದ್ರು. ಇಂಟರ್ಜೆಕ್ಷನ್ಗೆ ಏನಂತ ಕರೆದ್ರು, ಭಾವ ಸೂಚಕ ಅಂತ ನಾವೇನ್ ಮಾಡಿದ್ವಿ ಕರಿತೀವಿ. ಸೊ ಇನ್ನೇನ್ ಮಾಡ್ರಿ, ಪ್ರತಿಯೊಬ್ಬರು ಕೂಡ ಈ 8 ರೀತಿಯ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಏನ್ ಮಾಡಬೇಕು, ನೋಟ್ಬುಕ್ ನಲ್ಲಿ ಏನ್ ಮಾಡಬೇಕು, ಬರೆದುಕೊಳ್ಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ಫಸ್ಟ್ ಒನ್, ನೌನ್. Noun. Dear student, the first question, first parts of speech, noun means namapada. So first question, what is a noun? So ನಮಗೆ ಇಲ್ಲಿ ಉದ್ಭವವಾಗುವಂತಹ ಮೊದಲನೇ ಪ್ರಶ್ನೆ ಏನಂದ್ರೆ, ವಾಟ್ ಈಸ್ ನೌನ್? ಸೊ ನಾಮಪದ ಅಂತ ನಾವು ಏನು ಮಾಡ್ತೀವಿ, ಯಾವುದಕ್ಕೆ ಕರಿತೀವಿ? ವಾಟ್ ಈಸ್ ಎ ನೌನ್? ಸೊ ನಾಮಪದ ಅಂದ್ರೆ ಏನು? ಸೊ ನೌನ್ ಮೀನ್ಸ್ ನಾಮಪದ. ವಾಟ್ ಈಸ್ ಎ ನೌನ್? ಸೊ ನಾವು ಮೊದಲಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬರುವಂತ ಮೊಟ್ಟ ಮೊದಲನೆಯ ಒಂದು ಶಬ್ದದ ಪ್ರಕಾರ ಎನ್ನಬಹುದು ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನಬಹುದು. ಸೊ ಫಸ್ಟ್ ಕ್ವಶನ್, ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ನೌನ್. ವಾಟ್ ಈಸ್ ಅ ನೌನ್? ನಾಮಪದ ಅಂತ ನಾವು ಏನ್ ಮಾಡ್ತೀವಿ, ಯಾವುದಕ್ಕೆ ಕರಿತೀವಿ ಅಂತ ನೋಡಿದಾಗ, ನೌನ್ ಈಸ್ ಅ ನೇಮ್ ಆಫ್ ಪರ್ಸನ್. ನೌನ್ is a name of person. Name of person. Person. Then place. Place and thing. So noun is a name of a person, place, animal or things. Animal or things. Animal or things. Animal or things. Dear student, what is a noun? Noun ಅಂದ್ರೆ ಏನದು, ಯಾವುದಕ್ಕೆ noun ಅಂತ ಕರಿತೀವಿ ಅಂತ ನೋಡಿದಾಗ, noun is a name of a person, place, animal or things. ಸೊ ಇಲ್ಲಿ ನಾಮಪದ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ನೋಡಿದಾಗ, ಯಾವುದೇ ವ್ಯಕ್ತಿಯ ಹೆಸರನ್ನು, ವ್ಯಕ್ತಿಯನ್ನು, ಪ್ಲೇಸ್ ಸ್ಥಳವನ್ನು, ಅನಿಮಲ್ ಪ್ರಾಣಿಗಳನ್ನು ಮತ್ತು ಥಿಂಗ್ಸ್ ಯಾವುದೇ ಒಂದು ಸಂಗತಿಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ನೌನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಎ ನೌನ್? ನೌನ್ ಈಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್ಸ್. ನಾಮಪದವನ್ನು ನಾವು ವ್ಯಕ್ತಿ, ಸ್ಥಳ, ಪ್ರಾಣಿ ಮತ್ತು ಇತರೆ ಸಂಗತಿಗಳಿಗೆ ನಾವು ಏನಂತ ಕರಿತೀವಿ, ನಾಮಪದ ಅಂತ ನಾವಿಲ್ಲಿ ಕರಿತೀವಿ. ಸೊ ರೈಟ್ ಡೌನ್ ದಿಸ್ ಸೆಂಟೆನ್ಸ್. ನೌನ್ ಇಸ್ ಎ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್ಸ್. ದೆನ್ ಎಕ್ಸಾಂಪಲ್, ನಿಮಗೆ ಗೊತ್ತಾಯ್ತು ನೌನ್ ಅಂತ ನಾವು ಯಾವುದಕ್ಕೆ ಕರಿತೀವಿ, ವ್ಯಕ್ತಿಯ ಹೆಸರು, ಪರ್ಸನ್ ವ್ಯಕ್ತಿ, ಪ್ಲೇಸ್ ಸ್ಥಳ, ಅನಿಮಲ್ ಪ್ರಾಣಿಗಳು ಆರ್ ಥಿಂಗ್ಸ್ ಯಾವುದೇ ಒಂದು ಸಂಗತಿಗೆ ನಾವೇನಂತ ಕರಿತೀವಿ, ನಾಮಪದ. ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಏನಂತ ಕರಿತೀವಿ, ನೌನ್ ಅಂತ ಏನ್ ಮಾಡ್ತೀವಿ ಕರಿತಾ ಇರ್ತೀವಿ. ಸೊ ಎಕ್ಸಾಂಪಲ್ಸ್, I am going to ಗೋಕಾಕ್. ಸೊ ನಾಮಪದಕ್ಕೆ ನಾವು ಒಂದು ಉದಾಹರಣೆ ಯಾವ್ದು ಕೊಡಬಹುದು, ಐ ಆಮ್ ಗೋಯಿಂಗ್ ಟು ಗೋಕಾಕ್. ಸೊ ಇದರಲ್ಲಿ ನಾಮಪದ ಯಾವುದು, ಐ ಆಮ್ ಗೋಯಿಂಗ್ ಟು ಗೋಕಾಕ್. ಸೊ ಗೋಕಾಕ್ ಅನ್ನೋದೇನಿದು, ನೌನ್, ನಾಮಪದ. ಎಂತ ನಾಮಪದ, ಪ್ಲೇಸ್ ನೌನ್ ಅಂತ ಕರಿತೀವಿ. ಐ ಆಮ್ ಗೋಯಿಂಗ್ ಟು ಗೋಕಾಕ್ ಅಂದ ತಕ್ಷಣ ಗೋಕಾಕ್ ಇದೇನಿದು, ಪ್ಲೇಸ್ ನೌನ್, ಪ್ಲೇಸ್ ನೌನ್. ಸೊ ಐ ಆಮ್ ಗೋಯಿಂಗ್ ಟು ಗೋಕಾಕ್. ಸೊ ಗೋಕಾಕ್ ಅನ್ನೋದು ಏನೈತಿದು, ಪ್ಲೇಸ್ ನೌನ್. ನಾನು ಫಸ್ಟ್ ಹೇಳ್ತೀನಿ, ನೌನ್ ಮೀನ್ಸ್ ಇಟ್ ಈಸ್ ಅ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಅಂತ ಹೇಳಿದೀನಿ. ಇಲ್ಲಿ ಯಾವ್ದು ಬಂದದ,
ಪ್ಲೇಸ್ ಬಂದದ. ಸೊ ಗೋಕಾಕ್ ಅನ್ನೋದು ಪ್ಲೇಸ್ ಇರುವ ಕಾರಣದಿಂದ ಅದಕ್ಕೆ ನಾವು ಏನಂತ ಕರೆದ್ವಿ, ನೌನ್ ಅಂತ ಏನ್ ಮಾಡಿದ್ವಿ, ಕರೆದ್ವಿ. ದೆನ್ ಸೆಕೆಂಡ್ ಎಕ್ಸಾಂಪಲ್, ಡಾಗ್ ಈಸ್ ಬಾರ್ಕಿಂಗ್. ಡಾಗ್ ಈಸ್ ಬಾರ್ಕಿಂಗ್. ಸೊ ಡಾಗ್ ಈಸ್ ಬಾರ್ಕಿಂಗ್. ಸೊ ಇಲ್ಲಿ ಯಾವ್ದು ನಮ್ಮ ಪದ ಆಗ್ತದ? ಸೊ ಡಾಗ್ ಈಸ್ ಅ ನೌನ್. Dog is barking. So dog, it is also noun. So this is a animals noun. ಇದಕ್ಕೆ ನಾವು ಯಾವುದೇ ಒಂದು ಪ್ರಾಣಿ ಹೆಸರು ಬಂದಾಗ ಕೂಡ ನಾವೇನ್ ಮಾಡ್ತೀವಿ, ನೌನ್ ಅನ್ನ ಏನ್ ಮಾಡ್ತಾ ಇದೀವಿ, ಬಳಸ್ತಾ ಇರ್ತೀವಿ. ಸೊ ಡಾಗ್ ಈಸ್ ಅನಿಮಲ್ ನೌನ್. ಸೊ ಗೋಕಾಕ್ ಅನ್ನೋದು ಪ್ಲೇಸ್ ನೌನ್ ಆಯ್ತು. ಅದೇ ರೀತಿಯಾಗಿ ಡಾಗ್ ಅನ್ನೋದೇನಾಯ್ತು, ಅನಿಮಲ್ ನೌನ್ ಆಯ್ತು. ಅನಿಮಲ್ ನೌನ್. Dog is barking. This is a animal noun. Then third one, Ravi reads a book. Ravi reads a book. Ravi reads a book. ಸೊ ಈ ಒಂದು ಎಕ್ಸಾಂಪಲ್ದಲ್ಲಿ ನಾವು ಯಾವುದನ್ನು ಎಲ್ಲಿ ನಾವು ಇದೇನು ರವಿ ನೌನ್ ಆಗುತ್ತೋ, ರೀಡ್ಸ್ ನೌನ್ ಆಗುತ್ತೋ, ಬುಕ್ ನೌನ್ ಆಗುತ್ತೆ. ಸೊ ಇಲ್ಲಿ ನೋಡಿದಾಗ ರವಿ ಇದು ಏನಾಗ್ತದ, ನೌನ್, ನಾಮಪದ ಆಗ್ತದ. ಯಾವ ನಾಮಪದ ಆಗ್ತದ? ಪರ್ಸನ್ ನೌನ್. ಅಂದ್ರೆ ವ್ಯಕ್ತಿಗೆ ಸಂಬಂಧಿಸಿದಂತೆ ಇರುವುದರಿಂದ ರವಿ ಅನ್ನೋದೇನಾಗ್ತದ, ಪರ್ಸನ್ ನೌನ್ ಅಂತ ಕರಿಬಹುದು. ನೋಡ್ರಿ, ಫಸ್ಟ್ ವಾಟ್ ಈಸ್ ನೌನ್? ನೌನ್ ಈಸ್ ಅ name of a person, place or thing. For examples, I am going to Gokak. So, and second one, dog is barking. Third one, Ravi reads a book. So ಇಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟದಾಗ ನೋಡ್ರಿ, I am going to Gokak. Gokak, place noun. Yes, then dog is barking. Dog is animal noun. Then third one, Ravi reads a book. Ravi is ಪರ್ಸನ್ ನೌನ್ ಅಂತ ನಾವೇನ್ ಮಾಡ್ತೀವಿ, ಇಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದು. ನೌನ್ ಅಂತ ಯಾವುದಕ್ಕೆ ಕರೆದ್ವಿ ನಾವು? ಇಟ್ ಈಸ್ ಅ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಅಂತ, ಅದಕ್ಕೆ ನಾವೇನಂತ ಕರಿತೀವಿ, ನೌನ್ ಅಂತ ಕರೆದಿವಿ. ಸೊ ಇಲ್ಲಿ ಪರ್ಸನ್ ನೌನ್ ಕೂಡ ಬರಬಹುದು, ಅನಿಮಲ್ ನೌನ್ ಕೂಡ ಬರಬಹುದು, ಅಥವಾ ಪ್ಲೇಸ್ ನೌನ್ ಕೂಡ ಏನಾಗಬಹುದು, ಆಗಬಹುದು. ಸೊ ಇಲ್ಲಿ ಪ್ಲೇಸ್ ಅಂದ ತಕ್ಷಣ ಗೋಕಾಕ್ ಅಷ್ಟೇ ಅಲ್ಲ, ಗೋಕಾಕ್, ಬೆಳಗಾವಿ, ತುಮಕೂರು, ಮೈಸೂರು. ಸೊ ಎನಿ ಒನ್ ಪ್ಲೇಸ್, ಯಾವುದೇ ಸ್ಥಳದ ಹೆಸರು ಬಂತಂದ್ರೆ ನಾವು ಏನ್ ಮಾಡ್ತೀವಿ, ನೌನ್ ಅಂತ ಕರಿತೀವಿ. ಸೊ ಪ್ಲೇಸ್ ಇರಬಹುದು. ಅಂಡ್ ಪರ್ಸನ್, ಫಾರ್ ಪರ್ಸನ್ ಅಂದ್ರೆ ವ್ಯಕ್ತಿ ಹೆಸರಿದ್ದಾಗ ಕೂಡ ನಾವೇನ್ ಮಾಡ್ತೀವಿ, ಅಲ್ಲಿ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್, ರಮೇಶ್, ಸುರೇಶ್. ಸೊ ಇವೆಲ್ಲ ರಮೇಶ್, ಸುರೇಶ್ ಇಲ್ಲೆಲ್ಲ ಇದೆಲ್ಲ, ಇದು ಪರ್ಸನ್ ಒಂದು ನೌನ್. ಸೊ ವ್ಯಕ್ತಿ ಏನಿದೆ, ಅಲ್ಲಿ ಹೆಸರಿದೆ. ಸೊ ವ್ಯಕ್ತಿ ಪರ್ಸನ್ ಇದ್ದಾಗಲೂ ಕೂಡ ಏನಂತ ಕರಿತೀವಿ ನಾವು, ನೌನ್ ಅನ್ನ, ನಾಮಪದ ಅಂತ ಕರಿತೀವಿ. ದೆನ್ ಸೆಕೆಂಡ್ ಪಾಯಿಂಟ್ ಇಸ್, ಸೊ ನೌನ್ ಅಂದ್ರೆ ನಿಮಗೆ ಏನಂತ ಗೊತ್ತಾಯ್ತಲ್ವಾ? ಸೊ ಈಗ ಕೈಂಡ್ಸ್ ಆಫ್ ಎ ನೌನ್ ಅಂದ್ರೆ ನಾಮಪದದ ಪ್ರಕಾರಗಳು. ಸೊ ಕೈಂಡ್ಸ್ ಆಫ್ ನೌನ್, ಕೈಂಡ್ಸ್ ಆಫ್ ನೌನ್. ಸೊ ಇಲ್ಲಿ ನೌನ್, ಕೈಂಡ್ಸ್ ಮೀನ್ಸ್ ಪ್ರಕಾರಗಳು. ಯಾವುದರ ಪ್ರಕಾರ? ನಾಮಪದದ ಪ್ರಕಾರಗಳು. ಕೈಂಡ್ಸ್ ಆಫ್ ನೌನ್, ನಾಮಪದ ಕೇವಲ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಅಂತ ನಾವು ಯಾವುದನ್ನ ಕರಿದೀವಿ, ಅದಕ್ಕೆ ನಾವು ನಾಮಪದ ಅಂತ ಕರಿದೀವಿ, ನೌನ್ ಅಂತ ಕರಿದೀವಿ. ಬಟ್ ಕೈಂಡ್ಸ್ ಆಫ್ ನೌನ್, ನಾಮಪದದ ಪ್ರಕಾರಗಳು. ಇಲ್ಲಿ ಸಾಕಷ್ಟು ನಾಮಪದದ ಪ್ರಕಾರಗಳು ನಾವೇನ್ ಮಾಡ್ತೀವಿ, ಇಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ಸ್, ಪ್ರಾಪರ್ ನೌನ್ ಇರಬಹುದು, ಕಲೆಕ್ಟಿವ್ ನೌನ್ ಇರಬಹುದು, ಅಂಡ್ ಕಾಮನ್ ನೌನ್ ಇರಬಹುದು, ಕೌಂಟೇಬಲ್ ನೌನ್ ಇರಬಹುದು, ಅನ್ಕೌಂಟೇಬಲ್ ನೌನ್ ಇರಬಹುದು, ಅಬ್ಸ್ಟ್ರಾಕ್ಟ್ ನೌನ್ ಇರಬಹುದು, ಮಟೀರಿಯಲ್ ನೌನ್ ಇರಬಹುದು. ಹೀಗೆ ಹಲವಾರು ರೀತಿಯ ಒಂದು ಪ್ರಕಾರಗಳನ್ನು ಯಾವುದಲ್ಲಿ ನೋಡ್ತೀವಿ ನಾವು, ನೌನ್ದಲ್ಲಿ ನೋಡ್ತೀವಿ. ಕೈಂಡ್ಸ್ ಆಫ್ ನೌನ್ ಅಂತ ನೋಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು? ಪ್ರಾಪರ್ ನೌನ್. proper noun. Second one, common noun. Second one, common noun. Then
Third one, collective noun. Collective noun. Then fourth one, abstract noun. Abstract noun. Fifth one, material noun. Material noun. Sixth one, countable noun. Seven one, uncountable noun. Uncountable noun. Uncountable noun. ಸೊ ನೋಡ್ರಿ ಇವೆಲ್ಲವೂ ಕೂಡ ನಾಮಪದದಲ್ಲಿ ಬರುವಂತಹ ಪ್ರಕಾರವು, ಕೈಂಡ್ಸ್ ಆಫ್ ನೌನ್, ನಾಮಪದದ ಪ್ರಕಾರಗಳು. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಮಟೀರಿಯಲ್ ನೌನ್, ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್ ಅಂತ ನಾವೇನ್ ಮಾಡ್ತೀವಿ, ಕರಿತಾ ಇರ್ತೀವಿ. ಸೊ ಪ್ರಾಪರ್ ನೌನ್ ಅದ ಕನ್ನಡದಲ್ಲಿ ಎದಕ್ಕೆ ಕರಿತೀವಿ ನಾವು? ಅಂಕಿತ ನಾಮ. ಅಂಕಿತ ನಾಮ ಎನ್ನುವುದು ಕನ್ನಡದಲ್ಲಿ ಕರಿತೀವಿ, ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನ ಎಂತ ಕರಿತೀವಿ? ಪ್ರಾಪರ್ ನೌನ್. ಪ್ರಾಪರ್ ನೌನ್ ಮೀನ್ಸ್ ಅಂಕಿತ ನಾಮ. ದೆನ್ ಕಾಮನ್ ನೌನ್. ಕಾಮನ್ ನೌನ್ ಮೀನ್ಸ್ ಅನ್ವರ್ಥಕ ನಾಮಪದ, ಅನ್ವರ್ಥಕ ಅಥವಾ ಸಾಮಾನ್ಯ ಅಂತ ಕರಿತೀವಿ. ದೆನ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಮೀನ್ಸ್ ಸಮೂಹ ವಾಚಕ ನಾಮಪದ. ಪ್ರಾಪರ್ ಅಂದ್ರೆ ಏನು ಗೊತ್ತಾಯ್ತು? ಅಂಕಿತ ನಾಮಪದ. ಕಾಮನ್ ಅಂದ್ರೆ ಅನ್ವರ್ಥಕ ನಾಮಪದ. ಕಲೆಕ್ಟಿವ್ ನೌನ್ ಅಂದ್ರೆ ಇಲ್ಲಿ ಸಮೂಹ ಅಂತ ನಾವೇನ್ ಮಾಡ್ತೀವಿ, ನಾಮಪದ ಅಥವಾ ರೂಢನಾಮ ಅಂತನೂ ಕೂಡ ಏನ್ ಮಾಡ್ತೀವಿ, ಕರಿತಾ ಇರ್ತೀವಿ. ದೆನ್ ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಅಂತ ಇಲ್ಲಿ ವಸ್ತುಗಳಿಗೆ ಸಂಬಂಧಿಸಿ ವಸ್ತುವಾಚಕ ನಾಮಪದ ಅಂತ ಕರಿತೀವಿ. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಗುಣವಾಚಕ ನಾಮಪದ ಅಂತ ಕರಿತೀವಿ. ನೋಡ್ರಿ, ಅಬ್ಸ್ಟ್ರಾಕ್ಟ್ ನೌನ್ ಮೀನ್ಸ್ ಗುಣವಾಚಕ ನಾಮಪದ, ಮಟೀರಿಯಲ್ ನೌನ್ ಮೀನ್ಸ್ ವಸ್ತುವಾಚಕ ನಾಮಪದ, ಕೌಂಟೇಬಲ್ ನೌನ್ ಮೀನ್ಸ್ ಪರಿಮಿತ ನಾಮಪದ, ಅನ್ಕೌಂಟೇಬಲ್ ನೌನ್ ಮೀನ್ಸ್ ಅಪರಿಮಿತ ನಾಮಪದ ಅಂತ ನಾವಿಲ್ಲಿ ಕರಿತೀವಿ. ಸೊ ಕೈಂಡ್ಸ್ ಆಫ್ ನೌನ್, ನಾಮಪದದ ಪ್ರಕಾರಗಳು: ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಮಟೀರಿಯಲ್ ನೌನ್, ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್. ಪ್ರಾಪರ್ ನೌನ್ ಮೀನ್ಸ್ ಅಂಕಿತ ನಾಮ, ಕಾಮನ್ ನೌನ್ ಮೀನ್ಸ್ ಅನ್ವರ್ಥಕ ನಾಮ, ಕಲೆಕ್ಟಿವ್ ನೌನ್ ಮೀನ್ಸ್ ಸಮೂಹ ವಾಚಕ ಒಂದು ನಾಮಪದ, ಅಬ್ಸ್ಟ್ರಾಕ್ಟ್ ನೌನ್ ಮೀನ್ಸ್ ಗುಣವಾಚಕ ನಾಮಪದ, ಮಟೀರಿಯಲ್ ನೌನ್ ಮೀನ್ಸ್ ವಸ್ತುವಾಚಕ ನಾಮಪದ, ಕೌಂಟೇಬಲ್ ನೌನ್ ಮೀನ್ಸ್ ಪರಿಮಿತ ನಾಮಪದ, ಅನ್ಕೌಂಟೇಬಲ್ ನೌನ್ ಮೀನ್ಸ್ ಅಪರಿಮಿತ ನಾಮಪದ ಅಂತ ನಾವಿಲ್ಲಿ ಕರಿತೀವಿ. ಸೊ ಇವು ಕೈಂಡ್ಸ್ ಆಫ್ ನೌನ್, ನಾಮಪದದಲ್ಲಿ ಬರುವಂತಹ ಪ್ರಕಾರಗಳು, ಕೈಂಡ್ಸ್ ಆಫ್ ನೌನ್. ಸೊ ಅದರಲ್ಲಿ ಫಸ್ಟ್ ಒನ್, ಅದರಲ್ಲಿ ಒಂದನೇದು ಯಾವುದನ್ನ ಅಧ್ಯಯನ ಮಾಡೋಣ? ಪ್ರಾಪರ್ ನೌನ್. ಸೊ ಇಲ್ಲಿ ಮೊದಲನೇದಾಗಿ ಯಾವುದನ್ನ ಇದು ಮಾಡೋಣ? ಪ್ರಾಪರ್ ನೌನ್. ಪ್ರಾಪರ್ ನೌನ್. ಸೊ ಇಲ್ಲಿ ಪ್ರಾಪರ್ ನೌನ್ ಅಂದ್ರೆ ಏನು? ನಾವು ಕನ್ನಡದಲ್ಲಿ ಅಂತ ಕರಿತೀವಿ, ಅದಕ್ಕೆ ಅಂಕಿತ ನಾಮ ಅಂತ ಕರಿತೀವಿ. ಇಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾಪರ್ ನೌನ್ ಮೀನ್ಸ್ ಇಟ್ ಈಸ್ ದ ನೇಮ್ ಆಫ್ ಪರ್ಟಿಕ್ಯುಲರ್, ಇಟ್ ಈಸ್ ದ ನೇಮ್ ಆಫ್, it is the name of particular, it is the name of particular person, place or things, ಓಕೆ. ಇಲ್ಲಿ ನೋಡ್ರಿ, ನಿಮ್ಗೆ ಈ ಸೆಂಟೆನ್ಸ್ ಅನ್ನು ಓದಿದಾಗ ಗೊತ್ತಾಗ್ತದ. ಪ್ರಾಪರ್ ನೌನ್ ಅಂಕಿತ ನಾಮಪದ, ಇಟ್ ಈಸ್ ದ ನೇಮ್ ಆಫ್ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ನಿರ್ದಿಷ್ಟವಾಗಿ ಏನಿರಬೇಕಲ್ಲಿ? ವ್ಯಕ್ತಿ ಹೆಸರಿರ್ಬೋದು, ಸ್ಥಳದ ಹೆಸರಿರ್ಬೋದು, ಮತ್ತು ಯಾವುದೇ ಸಂಗತಿ ಇರಬಹುದು. ಬಟ್ ಹೆಂಗಿರ್ಬೋದು? ಪರ್ಟಿಕ್ಯುಲರ್ ಆಗಿ ಇದ್ದಾಗ ಮಾತ್ರ ನಾವು ಎಂತ ಕರಿತೀವಿ, ಅದನ್ನ ಪ್ರಾಪರ್ ನೌನ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ನೇಮ್ ಆಫ್ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ವ್ಯಕ್ತಿ, ವಸ್ತು, ಸ್ಥಳ ಹಾಗೂ ಪ್ರಾಣಿಗಳಿಗೆ ನಿರ್ದಿಷ್ಟವಾಗಿ ಇಟ್ಟಂತಹ ಹೆಸರುಗಳು. ಏನು? ವ್ಯಕ್ತಿಗೆ ಇಟ್ಟಂತ ಹೆಸರುಗಳು ಇರಬಹುದು, ಪ್ರಾಣಿಗಳು ಇಟ್ಟಂತ ಹೆಸರು ಇರಬಹುದು, ಯಾವುದೇ ಒಂದು ಸ್ಥಳಕ್ಕೆ ಇಟ್ಟಂತ ಹೆಸರು ಇರಬಹುದು. ನಿರ್ದಿಷ್ಟವಾಗಿರಬೇಕು ಅದು ಇದ್ದಾಗ
ಆ ಪ್ರಾಣಿಗಳಿಗೆ ನಿರ್ದಿಷ್ಟವಾಗಿ ಇಟ್ಟಂತಹ ಒಂದು ನಾಮಪದಗಳಿಗೆ ನಾವೆಂತ ಕರಿತೀವಿ ಅಂದರೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಪ್ರಾಪರ್ ನೌನ್ಗೆ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು ನಾವು? ವಿನಾಯಕ, ರಾಮು. ನೋಡ್ರಿ ವಿನಾಯಕ, ಸೊ ಪ್ರಾಪರ್ ನೌನ್. ಸೊ ಅದನ್ನ ಏನಂತ ಕರಿತೀವಿ ನಾವು? ಅಂಕಿತ ನಾಮಪದ ಅಂತ ಕರಿತೀವಿ. ಸೊ ರಾಮು ಆಲ್ಸೋ ಏನು ಪ್ರಾಪರ್ ನೌನ್ ಅಂದ್ರೆ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್, ನಿರ್ದಿಷ್ಟವಾದ ವ್ಯಕ್ತಿಗಳಿಗೆ ಇಟ್ಟಂತಹ ಹೆಸರು ಇರಬಹುದು, ಅಥವಾ ಸ್ಥಳಗಳಿಗೆ ಇಟ್ಟಂತಹ ಹೆಸರು ಇರಬಹುದು, ಅಥವಾ ಅನಿಮಲ್ಸ್ ಪ್ರಾಣಿಗಳಿಗೆ ಇಟ್ಟಂತಹ ಹೆಸರು ಇರಬಹುದು, ಅಥವಾ ಯಾವುದೇ ಒಂದು ಸಂಗತಿಗೆ ಇಟ್ಟಂತಹ ಒಂದು ಹೆಸರು ಇರಬೇಕು. ಅದು ಅಂಕಿತ ನಾಮಪದ ಅಂತ ಕನ್ನಡದಲ್ಲಿ ಕರಿತೀವಿ. ಇಂಗ್ಲಿಷಲ್ಲಿ ಯಾವುದನ್ನ ಕರಿತೀವಿ? ಪ್ರಾಪರ್ ನೌನ್ ಅಂತ ಕರಿತೀವಿ. ಸೊ ಈ ಸೆಂಟೆನ್ಸ್ ಅನ್ನ ಬರ್ಕೋರಿ. ಇಟ್ ಈಸ್ ದ ನೇಮ್ ಆಫ್ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಅಂತ ನಾವು ಯಾವುದನ್ನು ಕರಿತೀವಿ? ಪ್ರಾಪರ್ ನೌನ್. ಎಕ್ಸಾಂಪಲ್ಸ್: ವಿನಾಯಕ, ರಾಮು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಎಕ್ಸೆಟ್ರಾ. ಸೊ ಯಾವುದೇ ರೀತಿ ಇರಬಹುದು, ನಿರ್ದಿಷ್ಟವಾಗಿ ನಾವು ಹೆಸರನ್ನು ಇಟ್ವಿ, ಅದನ್ನ ಏನಂತ ಕರಿತೀವಿ? ಪ್ರಾಪರ್ ನೌನ್ ಅಂತ ಏನು ಮಾಡ್ತೀವಿ? ಇಂಗ್ಲಿಷ್ ಭಾಷೆಯಲ್ಲಿ ಕಲಿತೀವಿ. ಓಕೆ, ದೆನ್ ಸೆಕೆಂಡ್ ಒನ್. ಇಲ್ಲಿ ನಮಗೆ ಪ್ರಾಪರ್ ನೌನ್ ಅಂದ್ರೆ ಏನು ಗೊತ್ತಾಯಿತು. ದೆನ್ ಸೆಕೆಂಡ್ ಒನ್ ಯಾವುದನ್ನು ನೋಡೋಣ? ಕಾಮನ್ ನೌನ್. ಕಾಮನ್ ನೌನ್. ಕಾಮನ್ ನೌನ್ ಅಂದ್ರೆ ಏನು? ಇಟ್ ಈಸ್ ದ ನೇಮ್ ಆಫ್ ದ್ಯಾಟ್, ಇಟ್ ಈಸ್ ದ ನೇಮ್ ಆಫ್ ದ್ಯಾಟ್, ನೇಮ್ ಆಫ್ ದ್ಯಾಟ್, it is the name of that can be given to all person, can be given to all person, to all person, place or things, all person, place or things. ನೋಡ್ರಿ, ಇಟ್ ಈಸ್ ದ ನೇಮ್ ಆಫ್ ದ್ಯಾಟ್ ಕ್ಯಾನ್ ಬಿ ಗಿವನ್ ಟು ಎ ಆಲ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಆಫ್ ದ ಸೇಮ್ ಕ್ಲಾಸ್ ಆರ್ ಕೈಂಡ್ಸ್, ಆಫ್ ದ ಸೇಮ್ ಕ್ಲಾಸ್, ಸೇಮ್ ಕ್ಲಾಸ್, ಸೇಮ್ ಕ್ಲಾಸ್ ಆರ್ ಕೈಂಡ್ಸ್, ಆರ್ ಕೈಂಡ್ಸ್. ನೋಡ್ರಿ, ನಾವು ಕಾಮನ್ ನೌನ್ ಅಂತ ಯಾವುದಕ್ಕೆ ಕರಿತೀವಿ? ಇಟ್ ಈಸ್ ದ ನೇಮ್ ಆಫ್ ದ್ಯಾಟ್ ಕ್ಯಾನ್ ಬಿ ಗಿವನ್ ಟು ಆಲ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಆಫ್ ದ ಸೇಮ್ ಕ್ಲಾಸ್ ಆರ್ ಕೈಂಡ್ಸ್. ಅಂದ್ರೆ ಯಾವುದೇ ಒಂದು ವಸ್ತುವನ್ನಿರಬಹುದು, ಬಹಳಷ್ಟು ಜನರು ಏನು ಮಾಡ್ತಾರೆ ಅಂದ್ರೆ ಒಂದೇ ಹೆಸರಿನಿಂದ ಕರೀತಾ ಇರ್ತಾರೆ. ಅದಕ್ಕೆ ನಾವು ಏನಂತ ಕರಿತೀವಿ? ಕಾಮನ್ ನೌನ್ ಅಂತ ಕರಿತೀವಿ. ಅಂದ್ರೆ ಬಹಳಷ್ಟು ಜನ, ಸಾಕಷ್ಟು ಜನ ಒಂದೇ ಹೆಸರಿನಿಂದ ಏನು ಮಾಡ್ತಾರೆ? ಕರೀತಾ ಇರ್ತಾರೆ. ಅಂಥವಕ್ಕೆ ನಾವು ಏನು ಮಾಡ್ತೀವಿ? ಕಾಮನ್ ನೌನ್, ಸಾಮಾನ್ಯ ಅನ್ನಬಹುದು ಅಥವಾ ಅನ್ವರ್ಥಕ ನಾಮಪದ ಎನ್ನಬಹುದು. ಇಟ್ ಈಸ್ ದ ನೇಮ್ ಆಫ್ ದ್ಯಾಟ್ ಕ್ಯಾನ್ ಬಿ ಗಿವನ್ ಟು ಆಲ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್. ಅಂದ್ರೆ ಎಲ್ಲರೂ ಯಾವುದೇ ವಸ್ತುವಿನಿಂದ ಬಹಳಷ್ಟು ಜನ ಒಂದೇ ಹೆಸರಿನಿಂದ ಕರೀತಾರೆ. ಅವಾಗ ಅದನ್ನ ನಾವೇನ್ ಮಾಡ್ತೀವಿ? ಮೊದಲು ಕರಿತಾ ಇದ್ರು, ಈಗಲೂ ಕರಿತಾ ಇದೀವಿ. ಸೊ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕಾಮನ್ ನೌನ್ ಅಂತ ನಾವೇನ್ ಮಾಡ್ತೀವಿ? ಇಂಗ್ಲಿಷ್ ಭಾಷೆಯಲ್ಲಿ ಕರಿತೀವಿ. ಸೊ ಕಾಮನ್ ನೌನ್ಗೆ ಎಕ್ಸಾಂಪಲ್ಸ್ ಯಾವುದಂದ್ರೆ ಪೆನ್, ಬುಕ್, ಕಾರ್. ನೋಡ್ರಿ, ಇವರಿಗೆ ಕಾಮನ್ ನೌನ್ ಅಂತ ಕರಿತೀವಿ. ಪೆನ್, ಮೊದಲಿಂದ ಒಂದು ಪೆನ್ ಪೆನ್ ಅಂತ ಹೆಸರು ಎಲ್ಲರೂ ಕಾಮನ್ ಆಗಿ ಏನು ಮಾಡ್ತೀವಿ? ಪೆನ್ ಅಂತಾನೆ ಕರಿತೀವಿ. ಸೊ ಬುಕ್ ಅನ್ನ ಬುಕ್ ಅಂತಾನೆ ಕರಿತೀವಿ. ಕಾರ್ಗೆ ಏನಂತವೆ? ಎಲ್ಲರೂ ಕಾರ್ ಅಂತ ಕರಿತಿದ್ರು, ನಾವು ಕೂಡ ಇನ್ನು ಮುಂದೆ ಏನು ಮಾಡ್ತೀವಿ? ಕಾರ್ ಅಂತ ಕರಿತಿರ್ತೀವಿ. ಸೊ ಹೋಟೆಲ್, ಡಾಕ್ಟರ್, ಟೀಚರ್, ಗರ್ಲ್. ಸೊ ಇದಕ್ಕೆ ನಾವು ಸಾಕಷ್ಟು ಏನು ಮಾಡಬಹುದು? ಎಕ್ಸಾಂಪಲ್ಸ್ ಅನ್ನ ಕೊಡಬಹುದು. ಯಾವುದಕ್ಕೆ? ಕಾಮನ್ ನೌನ್ಗೆ. ಯಾಕಂದ್ರೆ ಇಟ್ ಈಸ್ ದ ನೇಮ್ ಆಫ್ ದ್ಯಾಟ್ ಕ್ಯಾನ್ ಬಿ ಗಿವನ್ ಟು ಆಲ್ ಪರ್ಸನ್. ಎಲ್ಲಾ ವ್ಯಕ್ತಿಗಳು ಕೊಟ್ಟಿರ್ತಾರೆ. ಎಲ್ಲಾ ವ್ಯಕ್ತಿಗಳು ಏನ್ ಮಾಡ್ತಾರೆ? ಬಸ್ ಅಂತ ಕರೀತಾರೆ, ಕಾರ್ ಅಂತ ಕರೀತಾರೆ, ಪೆನ್ ಅಂತ ಕರೀತಾರೆ, ಬುಕ್ ಅಂತ ಕರೀತಾರೆ. ಅಂದ್ರೆ ಎಲ್ಲರೂ ಒಂದೇ ಹೆಸರಿನಿಂದ ಏನು ಮಾಡ್ತಾರೆ? ಕರೀತಾರೆ ಕೆಲವೊಂದು ಸಂಗತಿಗಳಿಗೆ. ಅವಾಗ ಮಾತ್ರ ನಾವು ಏನಂತ ಕರಿಬಹುದು? ಇದನ್ನ ಕಾಮನ್ ನೌನ್ ಅಂತ ಏನು ಮಾಡಬಹುದು? ಕರಿಬಹುದು. ಇಟ್ ಈಸ್ ದ ನೇಮ್ ಆಫ್ ದ್ಯಾಟ್ ಕ್ಯಾನ್ ಬಿ ಗಿವನ್ ಟು ಆಲ್ ಪರ್ಸನ್, ಪ್ಲೇಸ್
ಆರ್ ಥಿಂಗ್ಸ್ ಆಫ್ ದ ಸೇಮ್ ಕ್ಲಾಸ್ ಆರ್ ಕೈಂಡ್ಸ್. ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ, ಪೆನ್ ಕೊಟ್ಟಿದ್ದೀವಿ, ಬುಕ್ ಕೊಟ್ಟಿದ್ದೀವಿ, ಕಾರ್ ಕೊಟ್ಟಿದ್ದೀವಿ, ಹೋಟೆಲ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಟೀಚರ್ ಇರ್ಬೋದು. ಸೊ ಇಷ್ಟೆಲ್ಲ ಇದ್ದ ಯಾವುದಕ್ಕೆ ಉದಾಹರಣೆ? ಕಾಮನ್ ನೌನ್ಗೆ ಇರುವಂತಹ ಒಂದು ಉದಾಹರಣೆ. ಹಾಗಾದ್ರೆ ನಾವು ಏನು ತಿಳ್ಕೊಂಡ್ವಿ? ಫಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಅದರಲ್ಲಿ ಬರುವುದು ಮೊದಲನೇದಾಗಿ ನೌನ್. ನೌನ್ ಮೀನ್ಸ್ ಅದು ಏನು ತಿಳಿದ್ವಿ? ನೇಮ್ ಆಫ್ ದ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ಗೆ ನಾವೆಂತ ಕರೆದ್ವಿ? ಅಲ್ಲಿ ನೌನ್ ಅಂತ ಕರಿದ್ವಿ. ಅದರಲ್ಲಿ ಸೆಕೆಂಡ್ ಪಾಯಿಂಟ್ ನಾವು ಏನು ನೋಡಿದ್ವಿ? ಕೈಂಡ್ಸ್ ಆಫ್ ನೌನ್, ನಾಮಪದದ ಪ್ರಕಾರಗಳನ್ನು ನೋಡಿದ್ವಿ. ಆ ನಾಮಪದದ ಪ್ರಕಾರಗಳು ಯಾವ್ಯಾವ ಬಂದು? ಸೊ ಫಸ್ಟ್ ನಾವು ನೋಡ್ಬೋದು, ಇಲ್ಲಿ ಕಾಮನ್ ನೌನ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಜೊತೆಗೆ ನೆಕ್ಸ್ಟ್ ಬರುವಂತಹ ಒಂದು ಮಟೀರಿಯಲ್ ನೌನ್ ಇರ್ಬೋದು, ಅಬ್ಸ್ಟ್ರಾಕ್ಟ್ ನೌನ್ ಇರ್ಬೋದು, ಕೌಂಟೇಬಲ್ ನೌನ್ ಇರ್ಬೋದು, ಅನ್ಕೌಂಟೇಬಲ್ ನೌನ್ ಇರ್ಬೋದು. ಮತ್ತು ಈಗ ನಾವು ಎರಡು ಕಲ್ತಿದ್ವಿ, ಯಾವುದು? ಪ್ರಾಪರ್ ನೌನ್ ಮತ್ತು ಕಾಮನ್ ನೌನ್ ಅಂತ ನಾವು ಏನು ಮಾಡಿದ್ವಿ? ಕರೆದ್ವಿ. ಸೊ ನೆಕ್ಸ್ಟ್ ಒನ್, ಇಲ್ಲಿ ನಿಮಗೆ ಗೊತ್ತಾಯ್ತು ಯಾವುದು? ಪ್ರಾಪರ್ ನೌನ್ ಅಂತ ಏನಂದ್ರೆ ಗೊತ್ತಾಯ್ತು, ಮತ್ತು ಕಾಮನ್ ನೌನ್ ಅಂತ. ಪ್ರಾಪರ್ ನೌನ್ ಪರ್ಟಿಕ್ಯುಲರ್ ಆಗಿ ಇಟ್ಟಂತಹ ಒಂದು ಹೆಸರುಗಳು ಪ್ರಾಪರ್ ನೌನ್. ದೆನ್ ಕಾಮನ್ ನೌನ್ ಮೀನ್ಸ್ ಅಲ್ಲಿ ಏನ್ ಮಾಡ್ದ? ಮೊದಲು ಇಟ್ ಇಸ್ ದ ನೇಮ್ ಆಫ್ ದ that can be given person, place or things. ಸೊ ಒಂದು ವ್ಯಕ್ತಿಗಳಿಗೆ ನಾವು ಹೆಸರನ್ನು ಇಟ್ವಿ, ಮೊದಲಿಂದ ಕರ್ಕೋದು ಬರೋದು, ಅದೇ ರೀತಿ ನಾವು ಕರಿತಾ ಇದ್ದೀವಿ. ವಸ್ತುಗಳಿರ್ಬೋದು, ಯಾವುದೇ ಇರ್ಬೋದು, ಅದನ್ನ ನಾವೇನು ಮಾಡ್ತೀವಿ? ಕಾಮನ್ ನೌನ್ ಅಂತ ಕರಿತೀವಿ. ಬಟ್ ಇಲ್ಲಿ ನಾವು ತಿಳ್ಕೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ವಾಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಕಾಮನ್ ನೌನ್ ಅಂಡ್ ಪ್ರಾಪರ್ ನೌನ್? ಸೊ ದ ಡಿಫರೆನ್ಸ್ ಬಿಟ್ವೀನ್ the difference between common noun and proper noun. ನಾವು ಮೊದಲಿಗೆ ಏನು ತಿಳ್ಕೊಬೇಕಂದ್ರೆ, ದ ಡಿಫರೆನ್ಸ್ ಬಿಟ್ವೀನ್ ಕಾಮನ್ ನೌನ್ ಅಂಡ್ ಪ್ರಾಪರ್ ನೌನ್. ಇಲ್ಲಿ ಅಂಕಿತ ನಾಮ ಮತ್ತು ಅನ್ವರ್ಥಕ ನಾಮಗಳ ಮಧ್ಯೆ ಇರುವಂತಹ, ನಾನು ಮೊದಲೇ ಹೇಳಿದ್ದೀನಿ, ದ ಡಿಫರೆನ್ಸ್ ಬಿಟ್ವೀನ್ ಕಾಮನ್ ನೌನ್ ಅಂಡ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ಗೆ ಪರ್ಟಿಕ್ಯುಲರ್ ಆಗಿ ಏನು ಮಾಡಿರ್ತಾರೆ? ಹೆಸರು ಇಟ್ಟಿರ್ತಾರೆ. ಪರ್ಸನ್ ಇರ್ಬೋದು, ಪ್ಲೇಸ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಥಿಂಗ್ಸ್ ಇರ್ಬೋದು. ಬಟ್ ಸೆಕೆಂಡ್ ಒನ್ ನಾವು ಕಾಮನ್ ನೌನ್, ಅವು ಏನಾಗಿರ್ತದ? ರೂಢಿಯಿಂದ ಏನಾಗಿರ್ತದ? ಬಂದಿರ್ತದ. ಸೊ ಅದಕ್ಕೆ ನಾವೇನು ಮಾಡ್ತಾ ಇರ್ತೀವಿ ಅಂದ್ರೆ, ಅಲ್ಲಿ ಕಾಮನ್ ನೌನ್ ಆ್ಯಂಡ್ ಪ್ರಾಪರ್ ನೌನ್. ಒಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. ಸೊ ಎಕ್ಸಾಂಪಲ್ ಕೊಟ್ಟಾಗ ನಿಮಗೆ ತಿಳಿಯುತ್ತೆ ಏನಂದರೆ, ಫಸ್ಟ್ ಒನ್ ದ ಡಿಫರೆನ್ಸ್ ಬಿಟ್ವೀನ್ ಕಾಮನ್ ನೌನ್ ಆ್ಯಂಡ್ ಪ್ರಾಪರ್ ನೌನ್ಗೆ ಎಕ್ಸಾಂಪಲ್ಸು. ಪೆನ್, ಬುಕ್, ಕಾರ್. ಏನು ಮಾಡಿದ್ವಿ? ಕಾರ್. ಹೋಟೆಲ್, ದೆನ್ ಸ್ಕೂಲ್. ಇಲ್ಲಿ ನೋಡ್ರಿ ಕಾಮನ್ ನೌನ್ಗೆ ಮತ್ತು ಪ್ರಾಪರ್ ನೌನ್ಗೆ ಏನು ಡಿಫ್ರೆನ್ಸ್ ಅಂದರೆ, ಪರ್ಟಿಕ್ಯುಲರ್ ಆಗಿತ್ತು, ಅದಕ್ಕೆ ನಾವೇನು ಮಾಡ್ತೀವಿ? ಪ್ರಾಪರ್ ನೌನ್ ಅಂತ ಕರಿತೀವಿ. ಸೊ ಒಂದು ಸಾಮಾನ್ಯವಾಗಿ ಬಂತಂದ್ರೆ ಅನ್ವರ್ಥಕ ನಾಮ ಅಂತ ಕರಿತೀವಿ. ಸೊ ಇಲ್ಲಿ ಪೆನ್ನು, ಬುಕ್ಕು, ಕಾರು, ಹೋಟೆಲ್ ಇವೇನಂದ್ರೆ ಕಾಮನ್ ನೌನು. ನಾವು ಪೆನ್ನಿಗೆ ಪೆನ್ ಅಂತ ಕರಿತೀವಿ, ಬುಕ್ಕಿಗೆ ಬುಕ್ ಅಂತ ಕರಿತೀವಿ, ಕಾರಿಗೆ ಕಾರ್ ಅಂತ ಕರಿತೀವಿ, ಹೋಟೆಲ್ಗೆ ಏನು ಮಾಡ್ತೀವಿ? ಹೋಟೆಲ್ ಅಂತ ಏನು ಮಾಡ್ತಾ ಇದ್ದೀವಿ? ನಾವು ಕರಿತಾ ಇರ್ತೀವಿ. ಬಟ್ ದ ಡಿಫರೆನ್ಸ್ ಬಿಟ್ವೀನ್ ಕಾಮನ್ ನೌನ್ ಆ್ಯಂಡ್ ಪ್ರಾಪರ್ ನೌನ್, ಏನು ವ್ಯತ್ಯಾಸ ಇದರಲ್ಲಿ ಏನಿದೆ ಅಂದರೆ, ಇಲ್ಲಿ ನೋಡ್ರಿ ಪೆನ್ ಅನ್ನೋದು ಕಾಮನ್ನು. ಬಟ್ ಈಗ ನಾನು ಏನು ಮಾಡ್ತೀನಿ? ಪ್ರಾಪರ್ ನೌನ್ ಅಂತ ಹೆಂಗೆ ಮಾಡ್ತೀನಿ ನೋಡ್ರಿ. ಪೆನ್, ಬ್ರೈಟ್ ಪೆನ್. ನೋಟ್ಬುಕ್. ಸೊ ಇಲ್ಲಿ ಬುಕ್ ಅಂತ ಕರೆದ್ವಿ, ಗುಡ್ ಲಕ್ ಬುಕ್. ಇಲ್ಲಿ ಪೆನ್ ಕಾಮನ್ ನೌನ್, ಬ್ರೈಟ್ ಪೆನ್ ಇದು ಪ್ರಾಪರ್ ನೌನ್. ಸೊ ಇಲ್ಲಿ ಬ್ರೈಟ್ ಅನ್ನೋದು ಏನಿದೆಯಲ್ಲ, ಇಲ್ಲಿ ನೋಡ್ರಿ, ಇದಕ್ಕೆ ನಾವು ಪೆನ್ನಿಗೆ ಬ್ರೈಟ್ ಅಂತ ಹೆಸರಿಟ್ವಿ. ಪರ್ಟಿಕ್ಯುಲರ್ ಆಗಿ ಏನು ಮಾಡಿದ್ವಿ? ಇದು ಯಾವ ಪೆನ್ ಅಂತ ಕೇಳಿದ್ರೆ ನಾವು ಏನು ಹೇಳ್ತೀವಿ? ಬ್ರೈಟ್ ಪೆನ್ ಅಂತ ಕರಿತೀವಿ. ಅಲ್ಲಿ ಯಾಕಂದ್ರೆ ಅದು ಪರ್ಟಿಕ್ಯುಲರ್ ಆಗಿ ಒಂದು ಇಟ್ಟಂತ ಹೆಸರು, ಅದನ್ನ ಪೆನ್ ಅಷ್ಟೇ ಅಂದಿವಿ ಅಂತ ತಿಳ್ಕೊರಿ. ಪೆನ್ ಅಷ್ಟೇ ಅಂದ್ರೆ ಕಾಮನ್ ನೌನ್.
ಅದು ಏನಾಗ್ತದ ಕಾಮನ್ ನೌನ್ ಆಗ್ತದ. ಪೆನ್ ಬ್ರೈಟ್ ಪೆನ್, ಬುಕ್ ಗುಡ್ ಲಕ್ ಬುಕ್. ಸೊ ಇಲ್ಲಿ ಕಾರ್ ಅಂದ ತಕ್ಷಣ ಏನ್ ಮಾಡ್ಬೋದು ನೀವು, ಕಾರ್, ಕಾರ್ ಇಸ್ ಕಾಮನ್ ನೌನ್. ಮಾರುತಿ ಕಾರ್, ಮಾರುತಿ ಕಾರ್, ಕಾರ್ ಮಾರುತಿ ಕಾರ್. ಸೊ ಮಾರುತಿ ಕಾರ್ ಎನ್ನುವುದು ಏನಾಯ್ತದ ಪ್ರಾಪರ್ ನೌನ್ ಆಯ್ತು, ಬಟ್ ಕಾರ್ ಅನ್ನೋದು ಏನಾಯ್ತು ಕಾಮನ್ ನೌನ್ ಆಯ್ತು. ಸೊ ಇಲ್ಲಿ ಹೋಟೆಲ್, ಲಕ್ಷ್ಮಿ ಹೋಟೆಲ್, ಲಕ್ಷ್ಮಿ ಹೋಟೆಲ್. ಗೊತ್ತಾಯ್ತಾ? ಕಾಮನ್ ನೌನ್ ಮತ್ತು ಪ್ರಾಪರ್ ನೌನ್ ನಡುವೆ ಇರುವಂತಹ ವ್ಯತ್ಯಾಸಗಳು. ಪರ್ಟಿಕ್ಯುಲರ್ ಒಂದು ಯಾವುದೋ ಒಂದು ಹೆಸರಿಟ್ವಿ, ಅದು ಏನಾಗ್ತದ ಪ್ರಾಪರ್ ನೌನ್ ಆಗ್ತದ. ಅದು ಮೊದಲಿಂದನೇ ಕರಿತಾ ಇದ್ವಿ ಅಂದ್ರೆ ತಿಳ್ಕೊರಿ, ಅದು ಕಾಮನ್ ನೌನ್ ಆಗ್ತದ. ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಪೆನ್ ಬ್ರೈಟ್ ಪೆನ್, ಪೆನ್ ಇಸ್ ಕಾಮನ್ ನೌನ್, ಬ್ರೈಟ್ ಪೆನ್ ಇಸ್ ಪ್ರಾಪರ್ ನೌನ್. ಬುಕ್ ಗುಡ್ ಲಕ್ ಬುಕ್, ಕಾರ್, ಕಾರ್ ಇಸ್ ಕಾಮನ್, ಮಾರುತಿ ಕಾರ್ ಇದು ಏನು ಪರ್ಟಿಕ್ಯುಲರ್ ಆಗಿ ನಾವು ನೋಡ್ತಾ ಇದ್ವಿ, ಅದು ಪ್ರಾಪರ್ ನೌನ್ ಆಗ್ತದ. ದೆನ್ ಹೋಟೆಲ್, ಹೋಟೆಲ್ ಇಸ್ ಅ ಕಾಮನ್ ನೌನ್, ಲಕ್ಷ್ಮಿ ಹೋಟೆಲ್ ಈಸ್ ಅ ಪ್ರಾಪರ್ ನೌನ್. ಸೊ ಈ ರೀತಿ ನಾವು ಏನು ಮಾಡ್ತೀವಿ, ದ ಡಿಫರೆನ್ಸ್ ಬಿಟ್ವೀನ್ ಕಾಮನ್ ನೌನ್ ಆ್ಯಂಡ್ ಪ್ರಾಪರ್ ನೌನ್. ಇಲ್ಲಿ ಕಾಮನ್ ನೌನ್ ಮತ್ತು ಪ್ರಾಪರ್ ನೌನ್ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನಾವು ಏನು ಮಾಡಿದ್ವಿ, ನೋಡಿದ್ವಿ. ಹಾಗಾದ್ರೆ ನಾವು ಈ ಒಂದು ತರಗತಿಯಲ್ಲಿ ಏನೇನು ಕಲ್ತೀವಿ? ಸೊ ಫಸ್ಟ್ ಒನ್, parts of speech. How many types of parts of speech? Noun, pronoun, verb, adverb, adjective, conjunction, preposition. ಸೊ ಈ ರೀತಿಯಾಗಿ ನಾವೇನು ಮಾಡಿದ್ವಿ, ಅಲ್ಲಿ ಇಂಟ್ರಾಜೆಕ್ಷನ್ ಶಬ್ದದ ಪ್ರಕಾರಗಳು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ನಾವೇನು ಮಾಡಿದ್ವಿ, ಯಾವ್ಯಾವುದನ್ನು ಗೊತ್ತಾಯ್ತು. ಅದರಲ್ಲಿ ಫಸ್ಟ್ ವಾಟ್ ಈಸ್ ನೌನ್, ನೇಮ್ ಆಫ್ ದ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್, ಅದಕ್ಕೆ ನಾವೇನು ಮಾಡಿದ್ವಿ, ನೌನ್ ಅಂತ ಕರೆದ್ವಿ. ದೆನ್ ಫಸ್ಟ್ ಒನ್ ಪ್ರಾಪರ್ ನೌನ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ದೆನ್ ಕಾಮನ್ ನೌನ್ ಬಗ್ಗೆ ಕೂಡ ಏನು ಮಾಡಿದ್ವಿ, ತಿಳ್ಕೊಂಡ್ವಿ. ಜೊತೆಗೆ ಏನು ಮಾಡಿದ್ದೀನಿ, ಎಕ್ಸಾಂಪಲ್ಗೂ ಕೂಡ ಏನು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಸೊ ಇಷ್ಟಿಗೆ ಮುಗಿದಿಲ್ಲ, ಇದು ಇನ್ನೂ ಸಾಕಷ್ಟು ನೌನ್ ಇರ್ತದೆ. ಈಗ ಪ್ರಾಪರ್ ನೌನ್ ಆಯಿತು, ಕಾಮನ್ ನೌನ್ ಆಯಿತು, ಇನ್ನೂ ಇಂದ ಮಟೀರಿಯಲ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್. ಸೊ ಈ ರೀತಿ ಇನ್ನು ಸಾಕಷ್ಟು ಇರ್ತದೆ ನೌನ್ ಇದೆ, ಸಾಕಷ್ಟು ಕೈಂಡ್ಸ್ ಆಫ್ ನೌನ್ ಅಂದರೆ ನಾಮಪದದ ಪ್ರಕಾರವನ್ನು ನಾವೇನು ಮಾಡ್ತೀವಿ, ನೋಡ್ತಾ ಇರ್ತೀವಿ. ಆ ಎಲ್ಲ ಉಳಿದಂತಹ ನೌನನ್ನು ನಾವೇನು ಮಾಡೋಣ, ಮುಂದಿನ ಅಧ್ಯಾಯದಲ್ಲಿ ಒಂದು ತಿಳಿದುಕೊಳ್ಳೋಣ. ಮುಂದಿನ ಅವಧಿಯಲ್ಲಿ ನಾವು ಉಳಿದಂತಹ ಒಂದು ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಏನಂದರೆ ನಾಮಪದಕ್ಕೆ ಸಂಬಂಧಿಸಿದಂತೆ ಮತ್ತು ಕಾಮನ್ ನೌನ್ ಪ್ರಾಪರ್ ನೌನ್ಗೆ ಸಂಬಂಧಿಸಿದಂತೆ ಏನು ಮಾಡಿರಿ, 20 ರಿಂದ 30 ಏನು ಮಾಡಿರಿ ಎಕ್ಸಾಂಪಲ್ಸನ್ನು ಬರೀರಿ. ಓಕೆ, ಥ್ಯಾಂಕ್ ಯು.